ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸೊ ಇಂತಹ ಒಂದು ಗಬ್ಬು ನಾರ್ತಾ ಇರುವಂತ KPSC ಅನ್ನ ಉದ್ಧಾರ ಮಾಡೋ ಶಕ್ತಿ ಯಾವ ಪಾರ್ಟಿಗಳಿಗೂ ಇಲ್ಲ, ಈ ಕಾಂಗ್ರೆಸ್ ಪಾರ್ಟಿಗೂ ಇಲ್ಲ. ಈಗಂತೂ ಕಾಂಗ್ರೆಸ್ ಪಾರ್ಟಿ ಇದ್ರ ಬಗ್ಗೆ ಗಮನನೇ ಹರಿಸಲ್ಲ ಬಿಡ್ರಿ. ನನಗ್ ಗೊತ್ತೈತೆ ಅವ್ರಿಗೆ ಏನ್ ಗೊತ್ತಿದ್ರು ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇಷ್ಟ ಆಗುವಂತ ಯಾವ ಪ್ರತಿಭಟನೆಯಲ್ಲಿ ನಾವು ಭಾಗ್ಯ ಆಗಬೇಕು. ಪ್ರಧಾನಿಗಳ ಮನೆ ಮುಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ಕೆಳಗೆ ಕುತ್ಕೊಂಡು ಪ್ರತಿಭಟನೆ ಮಾಡಿ, ಥ್ಯಾಂಕ್ ಗಾಡ್ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಡೆಲ್ಲಿ ಪೊಲೀಸರಿಗೆ ಅವ್ರ ಚೀಫ್ ಮಿನಿಸ್ಟರ್ ಅವ್ರನ್ನ ಎತ್ತಾಕೊಂಡು ಹೋಗ್ಬೇಡಿ ಅಂತ. ಇಲ್ದಿದ್ರೆ ಅವ್ರನ್ನೇ ಎತ್ತಾಕೊಂಡು ಹೋಗ್ಬಿಡ್ತಾ ಇದ್ರು, ನಮ್ಮ ರಾಜ್ಯಕ್ಕೆ ಅವಮಾನ ಆಗ್ಬಿಡ್ತಿತ್ತು. ಹಾಗಾಗಿ ನಾನು ನೋಡ್ತಾನೆ ಇದ್ದೆ. ಅವತ್ತು ರಾಹುಲ್ ಗಾಂಧಿ ಅವ್ರು ಸನ್ನೆ ಮಾಡಿ ಹೇಳ್ತಾರೆ ಬೇಡ ಬೇಡ ಅವರು ಚೀಫ್ ಮಿನಿಸ್ಟರ್ ಅಂದ್ಮೇಲೆ ಸುಮ್ಮನೆ ಆದ್ರು. ಇಲ್ದಿದ್ರೆ ಅವ್ರನ್ನ ಹೆಂಗೆ ಎತ್ತಾಕೊಂಡು ಹೋದ್ರಲ್ಲ, ಕೈ ಒಂದ್ ಕಡೆ ಕಾಲು ಅವಲ ಒಂದ್ ಕಡೆ ಅಗಲ ಮಾಡಿ ಹೆಂಗೆ ಎತ್ತಾಕೊಂಡೋಗ, ಹಂಗೇನಾದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರನ್ನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ ಪರಿಸ್ಥಿತಿ ಚೆನ್ನಾಗಿರ್ತಾ ಇರಲಿಲ್ಲ. ಅಲ್ಲಿದ್ದಷ್ಟು ಆತುರ, ಅಲ್ಲಿದ್ದಷ್ಟು ಒಂದು ಬದ್ಧತೆ, ಅಲ್ಲಿದ್ದಂತಹ ವಿದ್ಯಾರ್ಥಿಗಳ ಪರವಾದಂತಹ ಕಳಕಳಿ ಇಲ್ಯಾಕಿಲ್ಲ ಅಂತ ಜನ ಪ್ರಶ್ನೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಟು ಬಿ ಫ್ರಾಂಕ್ ಏಜ್ ಡಿಬಾರ್ ಆಗಿರೋರ್ರಿ ಅವರೆಲ್ಲ ಪಾಪ. ಎಷ್ಟೊಂದು ಜನ 10-15 ವರ್ಷಗಳಿಂದ ಸರ್ಕಾರಿ ಉದ್ಯೋಗ ಅಂತ ಇವ್ರು ಯಾವ ಪರೀಕ್ಷೆ ಹೇಳ್ತಾರ ಆ ಪರೀಕ್ಷೆ ಬರ್ದು ಕೊನೆಗೆ ನೇಮಕಾತಿ ಇಲ್ಲದೆ ನಮ್ಗಾದ್ರೂ ಆಗ್ಲಿಲ್ಲ, ಈಗ ಉಳ್ದಿರೋರ್ಗಾದ್ರೂ ಆಗ್ಲಿ ಅಂತ ಬಂದಿದ್ದಾರೆ. ಎಲ್ಲ ಉತ್ತರ ಕರ್ನಾಟಕದವ್ರು, ನಮ್ಮ ಭಾಗದ ಯುವಕರವ್ರು, ನಮ್ಮ ಭಾಗದ ಯುವಕರವ್ರು. ಅಲ್ಲಿ ನೋಡಿ, ಈ ಸಂಗೀತದ ಮೂಲಕ ಪ್ರತಿಭಟನೆ, ನಾಲಾಯಕ ಸರ್ಕಾರ 10-15 ವರ್ಷದಿಂದ ಸಂಗೀತ ಶಿಕ್ಷಕರನ್ನ ನೇಮಕಾತಿ ಮಾಡಿಲ್ಲ ಅಂತೇಳಿ ಸಂಗೀತದ ಮೂಲಕ ಹಾರ್ಮೋನಿಯಂ ಬಾರಿಸಿ ಅಂಧ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ. ಅವ್ರು ನೋಡಿ, ಅವ್ರು ಎಷ್ಟು ಟೆಸ್ಟ್ಗಳನ್ನ, ಎಷ್ಟು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವಂಥವ್ರು ಒಬ್ರು ಅಂಧ ಇವರು ದೃಷ್ಟಿಚೇತನರು ಮಾತಾಡಿದ್ರಲ್ಲ, ಅವ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವಂತಹ ವಿದ್ಯಾರ್ಹತೆ ಪಡೆದವ್ರು. ಅವರು ಇವತ್ತು 10-15 ವರ್ಷಗಳಿಂದ ಒಬ್ಬ ಸಂಗೀತ ಶಿಕ್ಷಕನ ನೇಮಕ ಮಾಡಿಲ್ಲ ಅಂತಂದ್ರೆ, ಹಂಗಾದ್ರೆ ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿನ ಈ ಕೂಡಲೇ ಬಿಗಾಕಿ ಅದಕ್ಕೆ ಇರಬಾರ್ದು. ಅದು ಯಾಕ ನೀವು ಸುಮ್ಮನೆ ಯಾಕೆ ಈ ತರ ಸಂಗೀತ ಶಿಕ್ಷಕರನ್ನ ನೇಮಕ ಮಾಡಲ್ಲ ಅಂತಂದ್ರೆ, ಇವರೆಲ್ಲ ಯಾರು ಓದಿ ಇವತ್ತು ನೇಮಕಾತಿಯ ಹುದ್ದೆಯ ಒಂದು ಆಕಾಂಕ್ಷಿಗಳು, ಯಾವುದೇ ಹುದ್ದೆ ಇಲ್ಲದೆ ಬರೀ ಹಿಂಗ ಬೀದಿಯಲ್ಲಿ ಅಲ್ಲಿ ಇಲ್ಲಿ ಹಾರ್ಮೋನ್ ನಾಡಗೀತ ಹಾಡಕ್ ಇವ್ರು ಬೇಕು, ಇದು ರಾಷ್ಟ್ರಗೀತೆ ಹಾಡಕ್ ಇವ್ರು ಬೇಕು, ರೈತ ಗೀತೆ ಹಾಡಕ್ ಬೇಕು, ಇಲ್ಲದ್ರೆ ಇವ್ರ ಪಾರ್ಟಿ ರ್ಯಾಲಿಗಳಲ್ಲಿ ನಿಂತ ಹಾಡಕ್ ಬೇಕು. ಆದ್ರೆ ಅವ್ರಿಗೆ ಉದ್ಯೋಗ ಬೇಡ, ಅವ್ರಿಗೆ ಸ್ಥಾನಮಾನ ಬೇಡ, ಅವ್ರಿಗೆ ಗೌರವ ಬೇಡ. ಹಿಂಗೆ ಅವ್ರ ಬೀದಿಯಾಗ ಫ್ರೀಡಂ ಪಾರ್ಕ್ ಅಲ್ಲಿ ಇಲ್ಲಿ ತಬಲಾ ಹೊಡ್ಕೊಂಡು ಹಾರ್ಮೋನಿಯಂ ಇಟ್ಕೊಂಡು ಬಾಡ್ತಿರ್ಬೇಕು. ಸಂಗೀತ ಅನ್ನೋದು ಎಂತಹ ಒಳ್ಳೆಯ ಇದದು ಅಂದ್ರೆ ಇವ್ರಿಗೇನು ಗೊತ್ತಾ, ಈಗ ಆಯ್ತಾ 1 ಇಲ್ಲ 15,000 ಈಗ ನೇಮಕಾತಿಗೆ ಈಗ 30ನೇ ತಾರೀಕುವರೆಗೆ ಅಬ್ಜೆಕ್ಷನ್ಗೆ ಹೇಳಾರ. ಬಹಳಷ್ಟು ಜನ ಈಗ ಅಬ್ಜೆಕ್ಷನ್ ಹಾಕಿದ್ದಾರೆ. ಆ ಅಬ್ಜೆಕ್ಷನ್ ಎಲ್ಲವನ್ನೂ ಇವ್ರು ಪರಿಗಣಿಸ್ತಾರ. 15,000 ನೋಡ್ರಿ, ದೈಹಿಕ ಶಿಕ್ಷಣ MP.Ed, B.P.Ed, C.P.Ed ಮಾಡ್ಕೊಂಡವ್ರೆ ಸುಮಾರು 60 ಲಕ್ಷದಿಂದ 80 ಲಕ್ಷ ಜನ, 60,000ದಿಂದ 80,000 ಜನ ಇದಾರಂತೆ. ಅದ್ರಲ್ಲಿ ಇವರು ಪುಟ್ಗೋಸಿ 40-50 ತಗೊಳ್ತಾ ಇದಾರೆ. ಎಲ್ ಸಾಕಾಗುತ್ತೆ ಹೇಳ್ರಿ? ಅವರೆಲ್ಲ ಏನ್ ಮಾಡ್ಬೇಕು? ಒಳ್ಳೊಳ್ಳೆ ಕ್ರೀಡಾಪಟುಗಳು ಇರ್ತಾರೆ, ಸಾಧನೆ ಮಾಡಿರ್ತಾರೆ, ಯೂನಿವರ್ಸಿಟಿ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್ ಆಡಿರ್ತಾರೆ, ಇಡೀ ಜೀವನಾನೇ ಕ್ರೀಡೆಗೋಸ್ಕರ ಮುಡುಪಾಗಿಟ್ಟಿರ್ತಾರೆ. ಈಗ ನೋಡಿ, ನೀವು ಪ್ರೈವೇಟ್ ಸ್ಕೂಲ್ಗಳನ್ನ ತಗೊಳ್ಳಿ ರಾಮ್, ನಾನು ಐ ಬೆಟ್ ನಾವು ನೋಡ್ತೀವಲ್ಲ, ಆ DPS, MPS ಎಲ್ಲ ದೊಡ್ಡ ಸ್ಕೂಲ್ಗಳು ಚೆನ್ನಾಗಿ ಶಿಕ್ಷಣ ಕೊಡ್ತಾ ಇದ್ರೆ ಅದಕ್ಕೆ 2 ಮಾತಿಲ್ಲ. ನಾನು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ನಾನು ಹೇಳೋದು, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕ್ರೀಡೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಗೊತ್ತಾ? ಒಂದೊಂದು ಸ್ಕೂಲಲ್ಲಿ 10 ಜನ PT ಮಾಸ್ಟರ್ ಇರ್ತಾರೆ. ಅವ್ರಿಗೆ ಟಾರ್ಗೆಟ್ ಇರುತ್ತೆ, ಈ ಸರಿ ನಮ್ ಸ್ಕೂಲ್ ಫಸ್ಟ್ ಬರ್ಬೇಕು, ಈ ಸಾರಿ ಪ್ಲೇಸ್ಮೆಂಟ್ ಆಗ್ಬೇಕು, ಈ ಸಾರಿ ಮೆಡಲ್ ತಗೊಂಡ್ ಬರ್ಬೇಕು ಅಂತ ಅವ್ರಿಗೆ ಟಾಸ್ಕ್ ಕೊಡ್ತಾರೆ. ಅದೇ ರೀತಿ ಅಲ್ಲಿಯ ದೈಹಿಕ ಶಿಕ್ಷಕರು ಅವ್ರಿಗೆ ಮೋಟಿವೇಟ್ ಮಾಡ್ತಾರೆ. ಅದೇ ನಮ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಳಿಗೆ PT ಸರ್ ಬೇಡವಾ? ಇವ್ರು ನೇಮಕಾತಿ ಮಾಡಕ್ ಹೊರಟಿರೋದು, ಹುದ್ದೆಗಳನ್ನ ಸೃಷ್ಟಿ ಮಾಡಿರೋದು ಜಿಲ್ಲೆಗೊಂದು ಬರಲ್ಲ. ಜಿಲ್ಲೆ ಪ್ರತಿಯೊಂದು ಪ್ರಾಥಮಿಕ ಶಾಲೆಯಲ್ಲೂ ಕೂಡ ಒಬ್ಬ PT ಮಾಸ್ಟರ್ ಇರಬೇಕು. ಯಾಕೆಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಿಮ್ಗೆ ವಿದ್ಯಾರ್ಥಿಗಳು ಬೆಳೆಯುವ ಆ ಒಂದು ಪ್ರಾಥಮಿಕ ಹಂತದಲ್ಲಿ ಯಾವ ಸ್ಪೋರ್ಟ್ಸ್ ಅಲ್ಲಿ ಆತನಿಗೆ ವಿಶೇಷವಾದಂತಹ ಒಂದು ಒಲವಿದೆ ಮತ್ತು ಆತ ಆ ಒಂದು ಯಾವ ಕ್ರೀಡೆಯಲ್ಲಿ ಎಕ್ಸೆಲ್ ಆಗ್ಬಹುದು ಅಂತ ಆ ಒಂದು ಪ್ರಾಥಮಿಕ ಮಟ್ಟದಲ್ಲಿ ಒಬ್ಬ ದೈಹಿಕ ಶಿಕ್ಷಕ ಗುರುತಿಸ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಆತ ಎನ್ಕರೇಜ್ಮೆಂಟ್ ಕೊಡ್ತಾನೆ, ಹಂತ ಹಂತವಾಗಿ ಮೇಲಕ್ಕೆ ತಗೊಂಡು ಹೋಗ್ತಾನೆ. ಅಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣನೂ ಸಿಗಲ್ಲ, ದಿ ಸೇಮ್ ಟೈಮ್ ದೈಹಿಕವಾದಂತಹ ಮಾನಸಿಕವಾದಂತಹ ಯಾವುದೇ ಬೇರೆ ರೀತಿಯಾದಂತಹ ಚಟುವಟಿಕೆಗಳಿಗೂ ಅವಕಾಶ ಇರೋದಿಲ್ಲ. ಪ್ರೈವೇಟ್ ಸ್ಕೂಲ್ ಮಕ್ಕಳು ಮಾತ್ರ ಮುಂದೆ ಬರಬೇಕು, ಸರ್ಕಾರಿ ಶಾಲೆ ಮಕ್ಕಳಿಗೆ ಏನೂ ಇರಬಾರ್ದು ಅನ್ನೋದಾ ಇವ್ರದ್ದು? ಆಮೇಲೆ ಚಿತ್ರಕಲಾ, ನಾವು ನೋಡಿ ಡ್ರಾಯಿಂಗ್ ಸ್ಕೂಲ್, ಮ್ಯೂಸಿಕ್ ಸ್ಕೂಲ್, ಆಮೇಲೆ ಸ್ಪೋರ್ಟ್ಸ್, ಆ ಕ್ಲಬ್ ಈ ಕ್ಲಬ್ ಅಂತ ಹಾಕ್ತಿವಿ. ನೀವು ಸರ್ಕಾರಿ ಶಾಲಾ ಮಕ್ಕಳು ಕೊಡ್ರಿ, ಗ್ರಾಮೀಣ ಪ್ರತಿಭೆಗಳು ಹೆಂಗ್ ಅರಳ್ತಾವ್ ನೋಡ್ರಿ. ಚಿತ್ರಕಲಾ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳಲ್ಲ ಅಂತಿವ್ರು.
ಕನ್ನಡ ಓದಿರುವಂತಹ ಐಚ್ಛಿಕ ಕನ್ನಡ ತಗೊಂಡು ಓದಿರುವಂತಹ ಇದು 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 ಮಾಡಿರುವಂತಹ ಯಾರು ಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಮಾಡಿರುವಂತಹ ಕನ್ನಡದ ಶಿಕ್ಷಕರಿಗೆ ನಿಮಗ್ ಬೇಡ, ನೀವು ಕನ್ನಡ ಬೇಡ, ಸಮಾಜ ವಿಜ್ಞಾನ ಕಲ್ತವ್ರು ಕನ್ನಡ ಕಲಿಸ್ತಾರೆ ಅಂತಾರಂತೆ. ಮತ್ತೆ ಎದಕ್ಕೆ ಓದ್ಬೇಕು ಇವ್ರು ಕನ್ನಡ 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 ಅಂತ ಲಬೋ ಲಬೋ ಅಂತ ಬಡ್ಕೊಳ್ತಿರಲ್ಲ, ಹಂಗಾದ್ರೆ ಕನ್ನಡಕ್ಕೆ ಯಾವುದೇ ರೀತಿಯಾದಂತ ಪ್ರಾತಿನಿಧ್ಯ ಇಲ್ಲ. ಅಂದ್ರೆ ಕನ್ನಡಕ್ಕೆ ವಿಶೇಷವಾದಂತ ಸ್ಥಾನಮಾನ ಗೌರವ ಇಲ್ಲ. ಐಚ್ಛಿಕ ಕನ್ನಡ ತಗೊಂಡು ಓದಿರೋ ಅವರು BEd ಮಾಡಿದವರು ಮತ್ತೆ ಏನು PhD ಮಾಡಿದವರು ಮತ್ತೆ TET ಮಾಡಿದವರು ಸುಮ್ನೆ ಕುಂತು ಬಿಡ್ಬೇಕು, ಸಮಾಜ ವಿಜ್ಞಾನ ಮಾಡುವವರೇ ಕನ್ನಡ ಮಾಡ್ತಾರಂತೆ. ಇವ್ರು ಮಾತ್ರ ಸದನದಲ್ಲಿ ಸಮಾಸ, ಸಂಧಿ, ಕಾಗುಣಿತ ಅಂತ ಎಲ್ಲರಿಗೂ ಲೆಕ್ಚರ್ ಕೊಡ್ಬೇಕು. ಅಂದ್ರೆ ನೀವು ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಇಲ್ಲ ಅಂತಂದ್ರೆ ಇನ್ನೇನ್ರಿ ನಿಮ್ದು? ಬರೀ ದ್ವಿಭಾಷಾ, ಆ ಭಾಷಾ, ಈ ಭಾಷಾ ಅಂತ ಮೊಸಳೆ ಕಣ್ಣೀರೇನ್ ನಿಮ್ದು? ಚಿತ್ರಕಲಾ ಶಿಕ್ಷಕರು ಬೇಡ ಅಂತೆ ಪಾಪ, ಅವ್ರು ಇಲ್ಲಿಗೆ ಹೋಗ್ಬೇಕು. ಇಷ್ಟಿಷ್ಟು 1000 ಗಟ್ಲೆ ಓದ್ ಹೊರಗಡೆ ಬರ್ತಾರ. ಆಮೇಲೆ BCom ಓದ್ದವ್ರಿಗೆ BEd ಮಾಡಿಸಿ TET ಮಾಡಿಸಿದ್ದಾರೆ, ಆದ್ರೆ ಅವ್ರನ್ನ ಶಿಕ್ಷಕರು ಅಂತ ಪರಿಗಣಿಸಲ್ವಂತೆ. ಇವರು ಅತಿಥಿ ಶಿಕ್ಷಕರಾಗಿ ಪರಿಗಣಿಸ್ತಾರಂತೆ, ಆದ್ರೆ ಹುದ್ದೆಗಳನ್ನ ಸೃಷ್ಟಿ ಮಾಡಲ್ಲ ಅಂತ ಅವ್ರು ಲಬ್ ಹೊಯ್ಕೋತಿದ್ರು ಇವತ್ತು. ಅವರೆಲ್ಲ ಯಾರ್ರಿ ಪಾಪ? ನಿರುದ್ಯೋಗಿ ಯುವಕರು, ಮದ್ವೆ ಆಗಿಲ್ಲ ಅವ್ರಿಗೆ. ಬಹಳಷ್ಟು ಜನ ಇನ್ನೊಂದು 45 ಆಯ್ತೋ ಎಷ್ಟಾಯ್ತೋ ಇವ್ರಿಗೆ ಏಜ್, ಇದು ಲಿಮಿಟ್ 40 ವರ್ಷ, 39 ವರ್ಷ ಮುಗ್ದೇ ಹೋಯ್ತು ಅರ್ಧ ಜೀವನ ಅವ್ರದ್ದು. ಮದುವೆ ಇಲ್ಲ, ಮುಂಜು ಇಲ್ಲ, ಇನ್ನೊಂದ್ ಕಡೆ ಸರ್ಕಾರಿ ನೌಕರಿ ಇಲ್ಲ, ಹೊರಗಡೆ ಪ್ರೈವೇಟ್ ಅಲ್ಲಿ ಹೋದ್ರೆ 10,000. ಅದಕ್ಕಷ್ಟೆಲ್ಲ ಓದ್ಬೇಕಾ ಅವರು? ಒಬ್ಬ ದೈಹಿಕ ಶಿಕ್ಷಕನಾಗವ್ರು MPEd ಅಂತ, BPEd ಅಂತ, ಡಿಗ್ರಿ ಅಂತ ಇಷ್ಟೆಲ್ಲ ಎದಕ್ ಮಾಡ್ಬೇಕು ಅವರು? ಒಂದು ಎಲ್ಲಾದ್ರೂ ಒಂದು ಪ್ರೈವೇಟ್ಗೆ ಹೋದ್ರೆ ಕಲಿದೇ ಇರೋನು SSLC ಓದ್ದವನು 10,000 ರೂಪಾಯಿ ತಗೊಂಡ್ಬರ್ತಾನ. ಒಂದು ನಾವು ಸರ್ಕಾರಿ ನೌಕರಿ ಮಾಡಬೇಕು, ಸರ್ಕಾರಿ ಶಾಲೆಗಳಿಗೆ ಹೋಗ್ಬೇಕು, ಮಕ್ಕಳನ್ನ ನಾವು ಈ ಸಮಾಜದಲ್ಲಿ ಯಾವ್ದಾದ್ರೂ ಒಂದು ಕ್ಷೇತ್ರದಲ್ಲಿ ಅವ್ರನ್ನ ಬೆಳೆಸ್ಬೇಕು ಅಂತ ಎಷ್ಟೋ ಒಂದು ಉದಾತ್ತವಾದಂತ ಆಸೆ ಇಟ್ಕೊಂಡು ಅವ್ರು ಇವತ್ತು ಬೀದಿ ಅಲ್ಲಿ ಹೆಂಗ್ ಮಾಡ್ತಿದ್ದೀರಲ್ಲ ನೀವುಗಳು. ಎದಕ್ ಮಾಡಲ್ಲ ನೀವು? ಯಾಕೆ ಅಷ್ಟು ಹುದ್ದೆಗಳನ್ನ ನೀವು ಬಾಕಿ ಇಟ್ಕೊಳ್ತೀರಿ? ಕಾಲಕ್ಕೆ ತಕ್ಕಂತೆ ಹುದ್ದೆಗಳನ್ನ ಯಾಕೆ ಭರ್ತಿ ಮಾಡಲ್ಲ ನೀವು? ನಿಮ್ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಯೂನಿವರ್ಸಿಟಿಗಳಿಗೆ ಬೀಗ ಹಾಕಿ ಅಷ್ಟೇ. ಎದಕ್ ಓದ್ಬೇಕು ಹೇಳ್ರಿ? ಕೇಳಲ್ಲ ಈ ಪ್ರಶ್ನೆಗಳು. ಈ ನೋಡಿ, ಇವತ್ತು ಕಾಕ್ರೋಚ್ಗಳು, ಈ ಜಂಜಿಗಳು ಇವತ್ತು ನೀಟ್ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಇವತ್ತು ಇವರೆಲ್ಲ ವಯಸ್ಸಾದವ್ರು ಪಾಪ ಮೌನವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾಳೆ ನಾವು ಓದಿದ್ರು ನಮ್ ಕೆಲ್ಸ ಸಿಗಲ್ಲ ಅಂತ ಈ ಜಂಜಿಗಳಿಗೆ ಗೊತ್ತಾಯ್ತಂದ್ರೆ ನಾಳೆ ಬರ್ತಾರ ನೋಡ್ರಿ, ಬಿ ಕೇರ್ಫುಲ್. ಇವ್ರು ಯಾರು ಜಂಜಿಗಳಲ್ಲ, ಇದಾರೆ ಜಂಜಿಗಳು ಕೆಲವೊಬ್ರು, ಬಟ್ ಎಲ್ಲರೂ ಪಾಪ ಬಹಳಷ್ಟು ಏಜ್ ಆದವ್ರು. ನಮಗ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರು ಸಿಗ್ಲಿ ಅಂತ. ಏನ್ರಿ ಇದು? ನಿಜವಾಗ್ಲೂ ಬಹಳ ಹೊಟ್ಟೆ ಉರಿಯುತ್ತೆ ರಾಮ್, ಟು ಬಿ ಫ್ರ್ಯಾಂಕ್. ಆಮೇಲೆ ಬಂದ್ರ ಅಲ್ಲಿಗೆ ಇವರು ಯಾರು ವಿಕಾಸ್ ಕಿಶೋರ್ ಸುರಾಳ್ಕರ್ ಅವರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು, ಒಳ್ಳೆಯವರಿದ್ದಾರೆ ಪಾಪ. ಅವರು ಬಂದು ಅವ್ರ ಮನವಿಯನ್ನ ಕೇಳಿದ್ರು. ಆದ್ರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರ್ಬೇಕಲ್ಲ. ಅವ್ರು ಹೇಳ್ತಿದ್ರು ರಶ್ಮಿ ಮೇಡಮ್ ಅವರು ರೂಮ್ ಒಳಕ್ಕೆ ಬಿಟ್ಕೊಳ್ಳಲ್ಲ ಅಂತ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ರಶ್ಮಿ ಮೇಡಮ್, ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಅವ್ರು ಹೇಳೋದು ಒಳಕ್ ಬಿಟ್ಕೊಳ್ಳಲ್ಲ, ರೂಮ್ ಓಪನ್ ಇದೆ ಅಂತ ಬಂದು ಕುಂತು ಬಿಡ್ತೀರಾ ಅಂತ. ಸ್ವತಃ ಆಯುಕ್ತರು ಎದುರುಗಡೆ ಒಬ್ಬ ಹೆಣ್ಮಕ್ಳು ಕಾಲು ಹಿಡಿದ್ಲು ಲಾಸ್ಟಿಗೆ. ಅಲ್ಲಿ ನೋಡ್ರಿ, ದೈಹಿಕ ಶಿಕ್ಷಣ MPEd ಮಾಡಿದಂತಹ ಹೆಣ್ಮಗಳಕ್ಕಿ, ಸರ್ ನಾನು ಒಳ್ಳೆ ಪ್ಲೇಯರ್ ಸರ್, ನಾನು ಯೂನಿವರ್ಸಿಟಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೀನಿ, ದಯವಿಟ್ಟು ಸರ್ 2 ಮಕ್ಕಳನ್ನ ಕರ್ಕೊಂಡು ದೂರದಿಂದ ಬಂದಿದ್ದೀನಿ, ದಯವಿಟ್ಟು 10-15 ವರ್ಷ ಆಯ್ತು ನಿಮ್ ಕಾಲಿಗೆ ಬೀಳ್ತೀನಿ ಅಂತ ಕಾಲಿಗೆ ಬಿಡ್ಲಕ್ಕಿ. ಇಷ್ಟೆಲ್ಲ ಓದಿ ಕಾಲಿಡಿಬೇಕು. ನೋಡಿ, ಇದು ಸರಿ ಇಲ್ಲ ರೀ. ದಯವಿಟ್ಟು ನಮ್ಮವ್ರ ಬಗ್ಗೆನೂ ಗಮನ ಹರಿಸಿ. ಈಗ DK ಶಿವಕುಮಾರ್ ಅವರೇ, ನೀವು ಎಂತ ಫೋರ್ಸ್ ಅಲ್ಲಿ ಹೋಗ್ತಾ ಇದ್ದೀರಲ್ಲ, ಇವರೆಲ್ಲ ನಮ್ಮವ್ರು. ಇವರು ಚೆನ್ನಾಗಿ ಓದಿದ್ದಾರೆ ಪಾಪ, ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾರೆ, ಕೆಲಸ ಇಲ್ಲದೆ ಬೀದಿ ಅಲೀತಾ ಇದ್ದಾರೆ. ಗಮನ ಹರಿಸಿ, ಹುದ್ದೆಗಳನ್ನ ಸೃಷ್ಟಿ ಮಾಡಿ ಕೇವಲ 15,000 ಅರೆಕಾಸಿನ ಮಜ್ಜಿಗೆ, ಅದು ಯಾರಿಗೂ ಹೊಟ್ಟೆ ತುಂಬಲ್ಲ. ದಯವಿಟ್ಟು 15,000ದಲ್ಲಿ ನೀವು ಸಂಗೀತ ಶಿಕ್ಷಕರನ್ನ ಒಬ್ರನ್ನೂ ಹುದ್ದೆ ನೇಮಕಾತಿಗೆ ನೀವು ಇದು ಮಾಡಿಲ್ಲ. ಚಿತ್ರಕಲೆ ಇಲ್ಲ, ದೈಹಿಕ ಶಿಕ್ಷಣ ತುಂಬಾ ಕಡಿಮೆ. ಅದರಲ್ಲೂ ಪಾಪ BCom BEd ಮಾಡಿದವ್ರಂತೂ ಅವ್ರ ಪರಿಸ್ಥಿತಿ ಹೇಳೋರಿಲ್ಲ, ಕೇಳೋರಿಲ್ಲ. ಕನ್ನಡ ಶಿಕ್ಷಕರು ಬೇಕಾಗಿಲ್ಲ ನಿಮ್ಗೆ, ಹಿಂದಿ ಶಿಕ್ಷಕರು ಬೇಕಾಗಿಲ್ಲ ನಿಮ್ಗೆ. ಮತ್ತ ಅವ್ರ ಎದಕ್ ಕಲಿಸ್ತೀರಿ? ಮತ್ತ ಕಲಿಸೋದಾದ್ರೆ ಎದಕ್ ಕಲಿಬೇಕು ಅವರು? ಇಷ್ಟು ಹೇಳಿದ ಮೇಲೆ ದಯವಿಟ್ಟು ಎಲ್ಲ ಯೂನಿವರ್ಸಿಟಿಗಳಿಗೆ ಬೀಗ ಹಾಕ್ಬಿಡ್ರಪ್ಪ ನೀವು.
ಮುಂಬರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾರೆ? ಇವತ್ತು ಈ ವಿದ್ಯಾರ್ಥಿಗಳು ಹಿಂಗೆ ಒದ್ದಾಡ್ತಿದ್ದಾರೆ, ನಾಳೆ ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಈಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಆ ಯೂನಿವರ್ಸಿಟಿ, ಈ ಯೂನಿವರ್ಸಿಟಿಯಲ್ಲಿ ದೈಹಿಕ ಶಿಕ್ಷಣ ಕಲಿತಾ ಇದ್ದಾರೆ, MPEd ಮಾಡ್ತಾ ಇದ್ದಾರಲ್ಲ, ಆ ಹುಡುಗರು ಹೊರಗಡೆ ಬಂದ್ರೆ ಅವ್ರು ಕೆಲಸ ಸಿಗ್ತೈತೆ ಅಂತ ಗ್ಯಾರಂಟಿ. ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಮಾಡಿದ್ರೆ, ಮ್ಯೂಸಿಕ್ ಯೂನಿವರ್ಸಿಟಿ, ಅದರಿಂದ ಹೊರಗಡೆ ಬಂದಂಥ ವಿದ್ಯಾರ್ಥಿಗಳು ಅವ್ರು ನಾಳೆ ಏನು ಮಾಡಬೇಕು? ಇವರೇ 10-15 ವರ್ಷದಿಂದ ನೊಣ ಹೊಡಿತಾ ಕೂತ್ಕೊಂಡಾರೆ, ಹಾರ್ಮೋನಿಯಂ ಇಟ್ಕೊಂಡು ಇವತ್ತು ಬೀದಿ ಬೀದಿಯಲ್ಲಿ ಹಾಡುವಂಥ ಪರಿಸ್ಥಿತಿ. ಅವರು ಅಸಹ್ಯ ಅಲ್ವಾ? ಏನಪ್ಪ, ನೋಡೋಣ ಏನು ಮಾಡ್ತಾರೆ ಅಂತ. ನಾವು ಈ ವಿಚಾರದಲ್ಲಿ ರೆಗ್ಯುಲರ್ ಆಗಿ ನಾವು ಕವರ್ ಮಾಡೋಣ, ಬಿಡೋದು ಬೇಡ ಈ ವಿಚಾರ.